ಮೂರು ಜನರು ಮಾಡ್ಕೊಂಡು ಬಂದಿದ್ದೀರಿ. ಮೊಟ್ಟ ಮೊದಲಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ ಮತ್ತು ಏನು ಈ ಹುಕ್ಕೇರಿ ತಾಲೂಕಾ ಮತ್ತು ಹುಕ್ಕೇರಿ ಟೌನ್ ಶಹರದಲ್ಲಿ ಇರತಕ್ಕಂತಹ ಎಲ್ಲ ಪಂಜಾಬ್ ಮತ್ತು ಸಂಬಂಧಪಟ್ಟ ಇದರಿಂದ ಕಮಿಟಿ ವತಿಯಿಂದ ಬಂದಿದ್ದೀರಿ. ನಿಮಗೆಲ್ಲರಿಗೂ ಹುಕ್ಕೇರಿ ಠಾಣೆ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಈ ದಿವಸ ಏನು ಇದೊಂದು ಮೊಹರಂ ಆಚರಣೆ ಪ್ರಯುಕ್ತ ಏನು ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಇಷ್ಟು ವರ್ಷ ಏನು ಶಾಂತಿ ಪಾಲನೆ ಮಾಡ್ಕೊಂಡು ಬಂದಿದ್ದೀರಿ ಅದನ್ನು ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗಬೇಕು. ಮತ್ತು ನಿಮ್ದು ಏನೇನು ಆಚರಣೆ ಇರ್ತೈತಿ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಯಾರು ಇರ್ತೀರಿ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತಾಡಿ ನಮಗೊಂದು ಸ್ವಲ್ಪ ವಿವರಣೆ ಕೊಡ್ರಿ. ನಂತರ ಮತ್ತೆ ಎಲ್ಲರೂ ಸೇರಿ ಏನು ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಮತ್ತು ಏನಾದರೂ ಒಳ್ಳೆಯ ಸಜೆಷನ್ಸನ್ನು ಮಾಡ್ಕೊಂಡು ಹೋಗೋದಿದ್ರೆ ಅದನ್ನೆಲ್ಲರೂ ಕೂಡಿ ಅನುಸರಿಸುವಂಥ ಹೋಗುವಂಥ ಪಾಯಿಂಟ್ಗಳಿದ್ರೆ ಅವನ್ನೆಲ್ಲರೂ ನೋಟ್ ಮಾಡಿಕೊಂಡು ಇಲ್ಲಿ ಡಿಸ್ಕಷನ್ ಮಾಡಿ ಅದನ್ನು ಪಾಲನೆ ಮಾಡಲಿಕ್ಕೆ ಅನುಕೂಲತೆ. ಕಾಯ್ದೆ ಕಾನೂನನ್ನು ಪಾಲನೆ, ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಶಾಂತಿ ಇದನ್ನು ಒಬ್ರಿಗೊಬ್ಬರು ಆಚರಣೆ ಮಾಡಿಕೊಂಡು ಯಾವುದೇ ಹಬ್ಬ ಬರಲಿ ಈ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ವೆರಿ ಇಂಪಾರ್ಟೆಂಟ್. ಈಗ ಒಂದೊಂದು ಹಬ್ಬಕ್ಕೂ ಒಂದೊಂದು ಪ್ರಕ್ರಿಯೆಗಳು ಬೇರೆ ಇರ್ತಾವೆ, ಪ್ರೊಸೀಜರ್ಸ್. ಈಗ ಇವೆಲ್ಲ ರಂಜಾನ್ ಆಯಿತು, ಆಮೇಲೆ ಮೊನ್ನೆ ಈದ್ ಆಯಿತು, ಇವೆಲ್ಲ ಒಂದೊಂದು ದಿವಸದ್ದು ಹಾಗೇ ಸ್ಟಾರ್ಟ್ ಆಗ್ತಾವು, ಅವತ್ತೇ ಸಾಯಂಕಾಲ ಅಂದ್ರೆ ಕ್ಲೋಸ್ ಆಗಿಬಿಡ್ತಾವೆ. ಬಟ್ ಮೊಹರಂ ಹಂಗಿಲ್ಲ, ಇದ್ರ ಪ್ರೊಸೀಜರ್ ಬೇರೆ ಇರ್ತೀವಿ. ಇಲ್ಲಿ ಪಂಜಾಬ್ಗಳು ಕುಂದಿರ್ತಾವು, ಸಣ್ಣ ಡೋಲಿ ದೊಡ್ಡ ಡೋಲಿ ಇರ್ತಾವು, ಆಮೇಲೆ ಅಲ್ಲೆಲ್ಲೆಲ್ಲೇ ಒಂದು ದಿವಸ ಹೇಳ್ತಾವು, ಆಮೇಲೆ ಒಂದು ದಿವಸ ಕುಂದಿರ್ತಾವು, ಆಮೇಲೆ ಹುಡುಗರು ಆಟ ಆಡೋದಿರ್ತೈತಿ, ಆಮೇಲೆ ಕೆಂಡ ಹಾಯೋದಿರ್ತೈತಿ. ನಮ್ಮದು ಪದ್ಧತಿಗಳು ಭಾಳ ಇರ್ತಾವೆ. ಆಯಾ ಊರಿನ ಪ್ರಕಾರ, ಸಮಾಜದ ಪ್ರಕಾರ ಏನು ಮಾಡ್ತಿರ್ತಾರೆ, ಇದನ್ನು ಹಿಂದೂ ಮುಸ್ಲಿಮ್ಸ್ ಎರಡೂ ಬಾಂಧವರು ಕೂಡ ಆಚರಣೆ ಮಾಡ್ಕೊಂಡು ಹೋಗೋದಿರ್ತೈತಿ. ಅದಕ್ಕೆ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಆಚರಣೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೇಳ್ತೀನಿ. ಆಮೇಲೆ ನಿಮ್ಮ ಪ್ರೊಸೀಜರ್ಸ್ ಏನೈತಿ, ಎಷ್ಟು ದಿವಸಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಯಾವಾಗಿನ ಸ್ಟಾರ್ಟ್ ಮಾಡ್ತೀರಿ, ಮತ್ತು ಯಾವಾಗ ಕ್ಲೋಸ್ ಆಗ್ತೈತಿ, ಮತ್ತು ಯಾವತ್ತು ಕೊನೆ ದಿವಸ ಇರ್ತೈತಿ, ಅದ್ರ ಬಗ್ಗೆ ತಾವೊಂದು ಸ್ವಲ್ಪ ಬ್ರೀಫ್ ಮಾಡಿರಿ ಅಂತ ಕೇಳ್ಕೊತೀವಿ. ಮೊಹರಂ ಹಬ್ಬವನ್ನು ಪ್ರತಿ ವರ್ಷ ಹಿಂದೂ ಮುಸ್ಲಿಂ ಕೂಡಿ ಒಂದು ಭಾವೈಕ್ಯತೆಯಿಂದ ಆಚರಿಸ ಬಂದಿದ್ದಾರೆ. ಹಾಗೂ ಇಲ್ಲಿ ವೇದಿಕೆ ಮೇಲೆ ಪಿ ಐ ಸಾಹೇಬರಾಗಲಿ, ಈ ಎಲ್ಲ ಮೊಹರಂ ಕಮಿಟಿ, ಪಂಜಾಬ್ ಕಮಿಟಿ, ತಾಬೂತ್ ಕಮಿಟಿ ಎಲ್ಲರಿಗೂ ನಮಸ್ಕಾರಗಳು. ನಾವು ಪತ್ರಿಕೆಯವರಿಗೂ ನಮಸ್ಕಾರಗಳು. ನಾವು ನಿನ್ನೆ ಅಂದರೆ ಗುದ್ಲಿ ನಿನ್ನೆ ಹೊಡೆದೆವು, ಇವತ್ತು ಹಿಡಿದು ನಾವು 5ನೇ ದಿವಸಕ್ಕೆ ಬಾಚಿವತ್ತು ಮಾಡ್ತೀವಿ. 5ನೇ ದಿವಸ ರವಿವಾರ ಬರ್ತೈತಿ. ರವಿವಾರ ಆದ್ಮೇಲೆ 7ನೇ ದಿವಸ ಸಾತ್ವಿ ಅಂದ್ರೆ ಮಂಗಳವಾರ ಬರ್ತದೆ, ಸಾತ್ವಿ ಅಂದ್ರೆ ಮಂಗಳವಾರ ಬರ್ತದೆ. ಆಮೇಲೆ ಒಂದು ದಿವಸ ಬಿಟ್ಟು ಗುರುವಾರ ದಿವಸ ಕತ್ತಲಾಗ್ತದೆ. ಮಂಗಳವಾರ ಏನಿರ್ತದೆ ಸಾತ್ವಿ ಅಂದ್ರೆ ನಮ್ದು 12 ಗಂಟೆಗೆ 11 ಗಂಟೆಗೆ ದೇವರ ಬಿಸಿ 3 ಗಂಟೆಗೆ ಮತ್ತೆ ತಂದು ಕುಡಿಸ್ತೇವೆ. ಎಲ್ಲ ಎಲ್ಲಿಂದ ಜಾಗ ವ್ಯವಸ್ಥೆ ಮತ್ತು ಅಲ್ಲಿ ಸ್ಥಾನಿಕ ಹೋಗಿ ಕತ್ತಲಿಂದ ರಾತ್ರಿ 1 ಗಂಟೆಗೆ ವ್ಯವಸ್ಥೆ, ಮುಂಜಾನೆ ತನಕ 7 ತನಕ ನಮ್ದು ಜಡ್ತೀವಿ. ಒಟ್ಟು ಎಷ್ಟು ಪಂಜಾಬ್ಗಳು ಕುಂದಿರ್ತಾವ್ರಿ? ಪಂಜಾಬ್ ನೋಡ್ಸಾದ್ರೆ ಕಮಾನ್ ಹೇಳೋದಾವು. ಪಂಜಾಬ್ ಒಂದು ಬೇರೆ ಕಡೆ ಇದ್ರಿ, ಇದೆ ಎಲ್ಲ ಬೇರೆ ಐದು ಹೋಗಿ. ಆಮೇಲೆ ಗಜ್ವಾರವಾಡಿ ಕಮಾನ, ಮಾಸಬ್ ಬಿ ಫತಿ ಕಮಾನ, ಆಮೇಲೆ ಇವು 2 ಕೊಡಿ. ಆಮೇಲೆ ಲಾಸ್ಟ್ ಟೈಮ್ದಾಗ ನಾಸಾಬ್ಗಳು ನಮ್ಮ ಕಲಿ ಮಿಷಿ ತೋರಿಸಿರೋದು, ಆಮೇಲೆ ಹಳದಿ ಇರ್ಬೋದು. ಆಮೇಲೆ ಮದ್ದಳ್ಳಿ ಅಂತ ಒಂದು 7ನೇ ದಿವಸಕ್ಕೊಂದು ಅವ್ರು ಬರ್ತಾರೆ, ಮದ್ದಳ್ಳಿ ಮನೆ. ಆಮೇಲೆ ನೆಲ್ಲಿಂದ ಬರ್ತಾವೆ, ಎಲ್ಲಿ ಮುರಿದು ಬರ್ತಾವೆ. ಮುನ್ನೋಳಿ ನೆಲ್ಲಿನಿಂದ 3 ಇನಾಮದಾರ 3 ಮಂದಿ ಬರ್ತಾರೆ, ಬೇರೆ ಮುನ್ನೋಳಿ ಒಂದು ಬರ್ತಾರೆ. ಹಿಂಗೆಲ್ಲ 10 ದಿವಸ ರಾತ್ರಿ ಕೂಡಿ ಎಲ್ಲರೂ ಸಲಾಮಿ ತಗೊಂಡು ಒಂದು ಇದು ಮಾಡಿ ರಾತ್ರಿ 1 ಗಂಟೆಗೆ 12 ನಂತರ ಬರ್ತಾರೆ. ಬೆಳಗ್ಗೆ ಮುಂಜಾನೆ ವಾಪಸ್ ಬರ್ತಾರೆ. ಅದೇ ದಿವಸನೇ ಶುಕ್ರವಾರ ವಿಸರ್ಜನೆ ತಾಬೂತ್ಗಳು. ಅವತ್ತು ಲಾಸ್ಟ್ ನಮ್ದು ಕಮಾನ್ ಆಗಲಿ, ಆಮೇಲೆ ತಾಬೂತ್ಗಳಾಗಲಿ, ಇವೆಲ್ಲ ಏನಾದ್ರು ವಿಸರ್ಜನೆ ನಮ್ದು 3 ಗಂಟೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಮಧ್ಯಾಹ್ನ 3 ಗಂಟೆ ಇಲ್ಲಿ ನ್ಯೂ ಬಸ್ ಸ್ಟ್ಯಾಂಡ್ ಮುಂದೆ ಡಿಸ್ಟ್ರಿಕ್ಟ್ ಆಗೈತೆ ನೋಡ್ರಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಬಂದಲ್ಲಿ ಕೂತು ಅಲ್ಲಿಂದ ಸ್ಲೋಲಿ ಚಾಲು ಆಗ್ತದೆ. 7 ಗಂಟೆಗೆ ಮುಗಿಸ್ತಾ ಎಲ್ಲಿ ಮುಗಿಸ್ತೀವಿ? ಇಲ್ಲಿ ಗುಗ್ಗಳ್ಗೊಂಡು ಗಾಂಧಿನಗರ ಗುಗ್ಗಳ್ಗೋಡು ಹಾಗೆ ಗುಗ್ಗಳು ಬಾಗಿ ಇರ್ತದೆ ಒರಿಜಿನಲ್. ನಮ್ಗೆ ಆ ದಿವಸ ಇದ್ರೆ 5 ರಿಂದ 2 ತಾಸು ನಮ್ಗೆ ಸ್ವಲ್ಪ ಬಸ್ ಸ್ಟ್ಯಾಂಡ್ ಬಸ್ ಆಗಲಿ ವ್ಯಾನ್ ಆಗಲಿ ಬೈಪಾಸ್ ಬಿಡ್ತೀವಿ. 5 ಗಂಟೆ 6 ಗಂಟೆ 5 ರಿಂದ ನಮ್ಗೆ 7 ತನಕ ಸಾಧ್ಯ. ಈಗ ಹಿಂಗೆ ಬಂದು ನಮ್ಮ ಇಲ್ಲಿ ಅದ್ರಾಗ ಏನಿದ್ರೆ ಒಂದು ಬಿ ಫಾತಿಮಾ ಅಂತ ಗಜ್ವಾಡಿ ಕಮಾನ ಒಂದು ಆದಷ್ಟು ಮುಂಚೆಗೆ ಬಿಡ್ತು. ಅವ್ರು ಮದ್ದಿಂದ ಈಗ ಓಡೋದು ಓಡೋ ಅವ್ರು ಪೈಲ ಬಿಟ್ಟು ಆ ಮದ್ದಿಂದ ರೂಲ್ಸ್ ಐತಿ. ಅವ್ರಿಗೆ ನಾವು 5 ಆಮೇಲೆ ಎಲ್ಲ ಒಂದು 1000 ಹೋಗಿ ಮಾಡ್ತೀವಿ.
ಆಮೇಲೆ ಮೊಹರಂ ದಿವಸ ಏನೂ ಆಗಲಿ ಹೆಚ್ಚಾ ಕಡಿಮೆ ಗಲಾಟೆ ನಮ್ಮ ಹತ್ರ ಮುಗಿಸೋಣ. ಇನ್ನೂ ತನಕ ಆಗಿಲ್ಲ ಅಂತ ಇನ್ನೂ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಅಂತ ಮೇಡಮ್ ಅವ್ರಿಗೆ ನಮಸ್ಕರಿಸುತ್ತಾ ಸರ್, ಹುಕ್ಕೇರಿ ಹೆಂಗದ ಅಂದ್ರೆ ಪದ್ಧತಿ ರೀ, ಈ ಮೊಹರಂ ಒಂದು ಏನೈತಲ್ಲ, ಮೊಹರಮ್ಮ ಮತ್ತು ಇದನ್ನ ನಾವು ಹಿಂದೂಗಳು ಮುಸ್ಲಿಮ ಎಲ್ಲ ಬಾಂಧವರು ಕೂಡಿ ಆಚರಿಸ್ತೀವಿ. ನಮ್ಮ ಹಿಂದೂ ಬಾಂಧವರಿಂದನೂ ನಮ್ಮ ಹಳ್ಳಿ ಕೇರಿಗಳು ಒಂದು ಇದನ್ನ ಅದ ಸರ್, ಏನು ನಮ್ಮ ಚಳವಳಿ ಅಂತ ಅಂತೀವಿ, ಅಲ್ಲಿ ನಮ್ಮದು ಕೊಂಡಿರ್ತದೆ. ಪ್ರತಿ ವರ್ಷ ಮೊಹರಂದಾಗ ಯಾವುದೇ ಅಹಿತಕರ ಘಟನೆ ಇನ್ನೂವರೆಗೆ ಯಾವ್ದು ನಡೆದಿಲ್ಲ. ಆದರೆ ಎಲ್ಲರೂ ಹಿಂದೂ ಮತ್ತು ಮುಸ್ಲಿಮ ಸೌಹಾರ್ದಯುತವಾಗೇ ಈ ಹಬ್ಬವನ್ನು ನಾವು ಆಚರಿಸ್ಕೊಂಡು ಬಂದೀವಿ. ಯಾವುದೇ ಏನು ಸಣ್ಣ ಪುಟ್ಟ ಯಾವ ಗಲಾಟೆಗಳು ಏನಾದರೂ ಸಣ್ಣ ಪುಟ್ಟ ಗಲಾಟೆಗಳಾದ್ರೂ ನಮ್ಮಲ್ಲೇ ನಾವು ಬಗೆಹರಿಸ್ಕೊತೀವಿ, ಇದು ಮಾಡ್ಕೊತೀವಿ. ಒಂದು ಸಮಸ್ಯೆ ಏನಾಯ್ತು ಸರ್, ನಮ್ಮ ಹಳ್ಳಿಕೇರಿ ಜನನೂ ವಿಶೇಷ ಇರ್ತಾರೆ ಸರ್, ನಾವು ಇನ್ನೂ ಬೈದು ಆ ಹೇಳಿದಾಗ ಆ ಕಡೆಯಿಂದ ಒಂದು ಸ್ವಲ್ಪ ಟಾಪಿಕ್ ಅದನ್ನು ಹಳ್ಳಿಕೇರಿ ಏನು ಏನದಲ್ಲ ಲೈಬ್ರರಿ ಸರ್ಕಲ್ ಅಲ್ಲಿ ಕಟ್ ಮಾಡಿ ಅಂದ್ರೆ ವೆಹಿಕಲ್ಗಳು ಬೈಪಾಸ್ ನೀವು ಕಳಿಸಿ ಹೋದ್ರೆ ಯಾವುದೋ ಸಮಸ್ಯೆ ಆಗಂಗಿಲ್ಲ. ಒಂದು ಸ್ವಲ್ಪ ಶಿರಾ ಸಮಸ್ಯೆ ಅಲ್ಲ, ಬೈಪಾಸ್ ಕಳಿಸ್ಬಿಡೋನು ಈ ಕಡೆ ಹೋಗ್ಲಿ, ಬೇಕಾದ್ರೆ ಸರ್ಕಲ್ನಿಂದ ಬೈಪಾಸ್ ಹೋದಂದ್ರೆ ಯಾವುದೋ ಸಮಸ್ಯೆ ಆಗಂಗಿಲ್ಲ. ಅದರ್ವೈಸ್ ಏನೇ ಸರ ಯಾವುದೇ ಇದನ್ನಾಗಲಿ ಒಂದು ಸ್ವಲ್ಪ ಅದು ಚಮಕದ ಇರ್ತೈತೆ ಅನುಕೂಲ, ಅದನ್ನು ಒಂದು ಸ್ವಲ್ಪ ಎಲ್ಲ ನಾವು ನೀವನ್ನ ಅವ್ರಿಗೆ ಇದು ಮಾಡೋದು, ಯಾರು ಸವರ್ದೈತಿ ಇರ್ತೈತಿ ಅವ್ರು ಆಡಲಿ ಆಡೋರಲ್ಲ, ಅದಕ್ಕೇನು ತೊಂದರೆ ಮಾಡೋದು ಬೇಡ. ಆದರೆ ಯಾವುದೋ ಕೋಮು ಇದಕ್ಕೆ ಭಾವನೆ ಬಿಡು ಹಂಗೆ ಅವ್ನು ಇರ್ತಾವನ ಸೈಡ್ ನಿಂತವನು ಬಡ್ದು ಬೇಡ, ಅವ್ನು ಬಂದು ನಮ್ಮಲ್ಲಿ ಇದನ್ನು ಮಾಡಿದ, ಈಗ ಅವು ಐತಕ್ಕರ ಘಟನೆ ನಡೆಯೋದು ಬೇಡ. ನಮ್ಮ ಹುಕ್ಕೇರಿ ನಗರ ವತಿಯಿಂದ ನಾವು ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ನಿಮ್ಗೆ ಅಗದಿ ಸೌಹಾರ್ದಯುತವಾಗಿ ಇದನ್ನು ಕೊಡ್ತೀವಿ ಸರ್, ಸಹಕಾರ ಕೊಡ್ತೀವಿ. ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಈ ಮೊಹರಂ ಆಚರಣೆ ಮಾಡೋಣ ಅಂತ ಹೇಳಿ ನಾನು ಯಾರು ಮಾತು